MV ಕೃಷ್ಣ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆದಾಗ ಈ ಹಣೆ ಬರ ತಪ್ಪಿದ್ದೇ ಅಲ್ಲ. ಇದು CWRC ಜಡ್ಜ್ಮೆಂಟ್ ಕೊಡ್ತು, CWMA ಅದನ್ನು ಎತ್ತಿ ಹಿಡಿತು, ಮತ್ತು ನಾವು ಬೀದಿಗಿಳಿದು ಹೋರಾಟ ನಡೆಸಿದ್ವಿ. ಹೌದು ಸರ್, ನಾವು ನಮ್ಮ ಜೀಮಾದೇಗೌಡರು ಕಾಲದಿಂದಲೂ ಕೂಡ ನೋಡ್ತಾ ಇದ್ದೀವಿ, ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಇದೇ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ನಮಗೆ ಒಂದು ಆತಂಕ, ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ, ಅದರಲ್ಲೂ ನಮ್ಮ ಕಾವೇರಿ ಕೊಳದ ಭಾಗದಲ್ಲಿ ಇವತ್ತು ತುಂಬ ಬರಗಾಲ ಕಾಡ್ತಾ ಇದೆ. ಬೆಳೆಗಳು ಒಣಗಿ ಕರ್ಕಲಾಗಿದ್ದಾವೆ. ಮನುಷ್ಯ ಮಾನವರು ಕುಡಿಲಿಕ್ಕೆ ನೀರಿಲ್ಲದೆ ತತ್ತರಿಸ್ತಾ ಇದ್ದೀವಿ. ಜಾನುವಾರುಗಳಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನೀರ ಬಿಡಿ ಅಂತೇಳಿ ತಮಿಳುನಾಡಿನವರು ಖ್ಯಾತೆ ತಗೊಂಡು ನಿಂತ್ಕೊಂಡ್ರೆ ನಾವು ಎಲ್ಲಿಂದ ನೀರನ್ನ ಬಿಡಬೇಕು? ನಿಮಗೆ ಮನುಷ್ಯತ್ವ ಅಂತಕ್ಕಂಥದ್ದಿಲ್ವಾ? ನೀವು ನಮ್ಮಂಗೆ ಮನುಷ್ಯರಲ್ವಾ? ಯಾಕೆ ಈ ರೀತಿ ಖ್ಯಾತೆ ತೆಗಿತಾ ಇದ್ದೀರಾ? ಎಸ್, ಆಯ್ತು, ಮುಂದಿನ ದಾರಿ ಏನು ಆಗ್ತಾ ಇಲ್ಲ. ಈ ಬೀದಿ ಹೋರಾಟ ಬಂದು ಪ್ರತಿಭಟನೆ ಈಗ ಸಹಾಯ ಆಗುತ್ತೆ ಅನಿಸುತ್ತಾ? ಅಲ್ಲ, ಅದು ಹೋರಾಟಗಾರರು ಪ್ರತಿನಿತ್ಯ ಅದು ಹೋರಾಟ ಮಾಡಲೇಬೇಕಾಗಿದೆ. ಆ ಹೋರಾಟದಿಂದಲೇ ಇವತ್ತೇನಾದ್ರೂ ಸ್ವಲ್ಪ ಈ ರಾಜ್ಯದ ಈ ಭಾಗದ ರೈತರಿಗೆ ಏನಾದ್ರು ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹೋರಾಟವೇ ಕಾರಣ ಅಂತ ಹೇಳ್ಬೇಕಾಗ್ತದೆ. ಇವತ್ತು ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾವೇರಿ ಪ್ರಾಧಿಕಾರ ನಿಯಂತ್ರಣ ಮಂಡಳಿ ಅವರು ಏನು ಆದೇಶ ಮಾಡ್ತಾರೆ, ಮತ್ತೆ ನೀರು ನಿಯಂತ್ರಣ ಮಂಡಳಿ ಅವರು ಏನು ಆದೇಶ ಮಾಡ್ತಾರೆ, ಅದಕ್ಕೆ ಎಸ್ ಅಂತಾನೆ ಹೋಗ್ತಾ ಇರ್ತಾರೆ. ನಾವಿಲ್ಲಿ ಹೋರಾಟ ಮಾಡ್ತಿರೋ ಕಾರಣದಿಂದಲೇ ಸರ್ಕಾರಗಳು ಎಲ್ಲೋ ಒಂದು ಕಡೆ ಹೋರಾಟಗಾರರಿಗೆ ಎದುರ್ಕೊಂಡು ಅಷ್ಟೋ ಇಷ್ಟೋ ನೀರನ್ನು ಉಳಿಸ್ಕೊಂಡು ಈ ರಾಜ್ಯದ ರೈತರಿಗೂ ಕೂಡ ಒಂದಷ್ಟು ಉಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಅಲ್ಲ, ಒಂದು ಕಡೆ ಹೋರಾಟಗಾರರಿಗೆ ಎದುರ್ಕೊಂಡು ನೀರು ಕಡಿಮೆ ಬಿಡೋದು, ಇನ್ನೊಂದು ಕಡೆ ಕಾನೂನನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇರುತ್ತಲ್ವಾ? ಹೌದು ಸರ್, ಹಿಂದೆ ಬಂಗಾರಪ್ಪನವರು ಕೂಡ ಸುಗ್ರೀವಾಜ್ಞೆಯನ್ನ ಮಾಡಿದ್ರು. ಆನಂತರ ಕಾನೂನಿಗೆ ಎದುರಲೇಬೇಕಾಗ್ತು, ಮತ್ತೆ ನೀರನ್ನ ಬಿಟ್ಟರು. ಸೊ ಇವತ್ತು ನಮ್ಮಲ್ಲಿ ನೀರೇ ಇಲ್ವಲ್ಲ, ಎಲ್ಲಿಂದ ಬಿಡೋದು ಅಂತೇಳಿ ನಮ್ಮ ಪ್ರಶ್ನೆ. ನೀರಿದ್ರೆ ಅದು ಅದಾಗ ಅದೇ ಹರಿದು ಹೋಗ್ತದೆ, ಯಾರು ತಡಿಬೇಕಾಗಿಲ್ಲ. ಎಲ್ಲಿ ಇಟ್ಕೊಳಕ್ಕಾಗ್ತದೆ ನಾವು ನೀರನ್ನ ಇದ್ರೆ? ಇದನ್ನ ತಮಿಳುನಾಡಿನವ್ರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.